ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನಾನೊಬ್ಬ ಡಿ ಬಾಸ್ ಅಭಿಮಾನಿ. ಜೈ ಡಿ ಬಾಸ್ನ ಡಿ ಬಾಸ್ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಇದನ್ನು ಪ್ರಚಾರ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನನ್ನ ಜೀವನದಾಗ ಫಸ್ಟ್ ಮೆಟ್ಲ ಹತ್ತಿದ್ದ ಡಿ ಬಾಸ್ ಅವರ ಸಂಗೊಳ್ಳಿ ರಾಯಣ್ಣ ಫಿಲಮಿಗೆ. ಅದ್ರ ಮೂಲಕ ನಾನು ಭಾಳ ಇನ್ಸ್ಪಿರೇಷನ್ ಆಗಿದೆ. ನನಗೆ ಭಾಳ ಇನ್ಸ್ಪಿರೇಷನ್ ಆಗೈತಿ. ಯಾವ ಥರ ಡಿ ಬಾಸ್ ಅವ್ರು ಕಷ್ಟ ಇದ್ರು ಕುಕ್ಕದ ಸಮಾಜದಾಗ ಒಂದು ಒಳ್ಳೆಯ ಹೆಸರು ತೊಗೊಂಡು ಮೇಲೆ ಎದ್ದಿರ್ತಾರೆ, ಅದೇ ತರಹ ನಾನು ಡಾಕ್ಟರ್ ಆಗಿ ಬಡ ಮಕ್ಕಳಿಗೆ ಸಹಾಯ ಮಾಡ್ಬೇಕನ್ನೋದು ನನ್ನ ಕನಸಾಗೈತಿ. ಆದರೂ ನನಗೆ ಆರೋಗ್ಯ ಸಮಸ್ಯೆ ಭಾಳ ಕಾಡಕತ್ತೈತಿ. ಅಂದರೂ ನಾನು ಓದೋದು ಬಿಟ್ಟಿಲ್ಲ. ಶಿಕ್ಷಣವೇ ಶಕ್ತಿಯನ್ನು ಭಾವಿಸ್ತೀನಿ. ನನಗೆ ವಿದ್ಯೆ ಎಂದು ಕೈ ಬಿಡಲ್ಲ ಅಂತ ನಾನು ನಂಬೇನಿ. ಡಿ ಬಾಸ್ ಅವರಿಗೆ ನಟನೆ ಆ್ಯಕ್ಟಿಂಗ್ ಕೈ ಹಿಡಿದೈತಿ, ನನಗೆ ನನ್ನ ವಿದ್ಯೆ ಕೈ ಹಿಡಿತೈತಿ ಅಂತ ನಾನು ನಂಬೇನಿ. ಡಾಕ್ಟರ್ ಓದಬೇಡ ಅಂದರೂ ನನಗೆ ಅಷ್ಟು ಓದೋದಾಗಲಿಲ್ಲ ಅಂದರೂ ಎಷ್ಟಾಗತ್ತೆ ಅಷ್ಟು ಓದಿ ನನ್ನ ಜೀವನದಾಗ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಕನಸು ನಂದು ಭಾಳ ದೊಡ್ಡದೈತಿ. ದೇವರು ಮತ್ತು ವಿದ್ಯೆ ನನಗೆ ಎಂದೂ ಕೈ ಬಿಡಲ್ಲ ಅಂತ ನಾನು ನಂಬೇನಿ. ನನಗೇನು ಬೇಡ, ನಾನು ಇಷ್ಟ ಕೇಳ್ಕೊಳ್ಳೋದು ನಿಮ್ಮಲ್ಲಿ ಎಲ್ಲರೂ ಒಂದೊಂದು ರೂಪಾಯಿ ನನಗೆ ಸಹಾಯ ಮಾಡಿದ್ರೆ 1 ಲಕ್ಷಕ್ಕೆ ಸಮಾನ. ಇದೇ ತರಹ ನಾನು ಆರೋಗ್ಯ ಚೇತರಿಕೆ ಕಂಡು ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗೋ ಅಷ್ಟು ನನಗೆ ಶಕ್ತಿ ಬೇಕು. ಆದರೆ ನನ್ನ ಹಣದ ಸಮಸ್ಯೆ ಭಾಳ ಐತಿ. ದಯವಿಟ್ಟು ಎಲ್ಲ ಈ ವಿಡಿಯೋ ನೋಡಿದಂಥ ಎಲ್ಲ ನನ್ನ ಬಂಧುಗಳು ಸಹಾಯ ಮಾಡಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಹಾವೇರಿ ಜನತೆ ನನಗೆ ಎಷ್ಟು ಹೆಲ್ಪ್ ಮಾಡಕತ್ತೈತಿ ಅಂದ್ರೆ ಸ್ವಂತ ಮನೆ ಮಗಳು ಅಂದಂಗೆ ನನಗೆ ಕೇರ್ ಮಾಡಕತ್ತಾರ. ಎಲ್ಲ ಡ್ರೈವರ್ಸು, ಆಟೋ ಡ್ರೈವರ್ಸು, ಕಾರ್ ಡ್ರೈವರ್ಸು ನನಗೆ ಎಷ್ಟು ಹೆಲ್ಪ್ ಮಾಡಕತ್ತಾರ ಅಂದರೆ ಮರೆಯಲಾಗದಷ್ಟು. ಡಿ ಬಾಸ್ ಫ್ಯಾನ್ಸಿಗಂತೂ ನಾನು ಹೇಳೋದೇ ಬೇಡ. ಡಿ ಬಾಸ್ ಫ್ಯಾನ್ಸಿದ್ರು ನನಗೆ ಎಷ್ಟು ಹೆಲ್ಪ್ ಮಾಡಕತ್ತಾರ. ಅವ್ರು ಡಿ ಬಾಸಿಗೆ ತಲುಪೋವರೆಗೂ ಅವ್ರ ಕೈಯಲ್ಲಾದಷ್ಟು ಅವರು ರೀಚ್ ಮಾಡಿಸ್ತಾರಂತ ನನಗೆ ಭರವಸೆ ಕೊಟ್ಟಾರ. ಸೆಂಟೆನ್ಸ್ ಸ್ಕೂಲ್ ಟೀಚರ್ಸು ಹಂಗೆ ಎಲ್ಲ ಅವರ ಕೈಲಾದಷ್ಟು ಶೇರ್ ಮಾಡಕತ್ತಾರ. ನನ್ನ ವೀಡಿಯೋಸ್ನ, ನನ್ನ ಫೋಟೋಸ್ನ. ತುಂಬ ದುಡ್ಡು ಬರಕತ್ತಾವು ಅಂತ ಹೇಳಲ್ಲ, ಬಂದ್ರೂ ನನ್ನ ಮೆಡಿಸಿನಿಗೆ ಆಗ್ತೈತಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.